6 ದಿನಗಳ ಹಿಂದೆ ಪಾಕ್ ಆರ್ಮಿ ಜನರಲ್ ವಾರ್ನಿಂಗ್ ಕೊಟ್ಟಿದ್ದ. 4 ದಿನಗಳ ಹಿಂದೆ ಪಿಒಕೆಯಲ್ಲಿ ಲಷ್ಕರ್ ಉಗ್ರ ಭಾಷಣ ಬಿಗಿದಿದ್ದ. ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದಲ್ಲಿ ಉಗ್ರರ ದಾಳಿ. ಫೆಬ್ರವರಿಯಲ್ಲಿ ಪಿಒಕೆಯಲ್ಲಿ ಆಕ್ಟಿವ್ ಆಗಿದ್ದ ಲಷ್ಕರ್ ಅಂದ್ರೆ ಈ ಸಂಘಟನೆ. ಹಮಾಸ್ ಉಗ್ರರ ಸಭೆ, ಹಮಾಸ್ ಉಗ್ರನನ್ನ ಪಿಒಕೆಗೆ ಕರೆತಂದಿದ್ದು ಇದೇ ಲಷ್ಕರ್ ಅಂದ್ರೆ ಈ ಸಂಘಟನೆ. ಹಮಾಸ್ ಮಾದರಿಯಲ್ಲೇ ನಡೆದಿರುವಂತಹ ಈ ದಾಳಿ ಇಸ್ರೇಲಿನಲ್ಲಿ ಹಮಾಸ್ ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯ ಇಲ್ಲಿ ಮರುಕಳಿಸಿದೆ. ಇಸ್ರೇಲಿನ ಹಮಾಸ್ ಮಾದರಿಯಲ್ಲೇ ಕಾಶ್ಮೀರದ ಟೆರರ್ ಅಟ್ಯಾಕ್ ಆಗಿದೆ. ಜಮ್ಮು ಕಾಶ್ಮೀರಕ್ಕೆ ಈಗ ಹಮಾಸ್ ಉಗ್ರರು ಎಂಟ್ರಿ ಕೊಟ್ರ ಪ್ರಶ್ನೆ ಕಾಡ್ತಾ ಇದೆ. ಹಮಾಸ್ ಮಾದರಿಯಲ್ಲೇ ನಡೆದ ದಾಳಿಗೆ ಇಡೀ ಕಾಶ್ಮೀರ ಬೆಚ್ಚಿ ಬಿದ್ದಿದೆ. ಕಾಶ್ಮೀರ ಮಾತ್ರ ಅಲ್ಲ, ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಕಣ್ಣಲ್ಲಿ ರಕ್ತವನ್ನ ಸುರಿಸ್ತಾ ಇದೆ ಇಡೀ ದೇಶ. ನಮ್ಮವ್ರನ್ನ ಕಳೆದುಕೊಂಡು, ಅಮಾಯಕರನ್ನ ಕಳೆದುಕೊಂಡು, ಯಾವ ಮುನ್ಸೂಚನೆಯೂ ಯಾವ ಸುಳಿವೂ ಇಲ್ಲದೆ ಅಲ್ಲಿಗೆ ಹೋಗಿ ಹಾಯಾಗಿದ್ದು ಬರೋಣ ಒಂದೆರಡು ದಿನ ಅಂತ ಹೋದಂತವರು ಹೆಣವಾಗಿ ವಾಪಸ್ ಆಗಿದ್ದಾರೆ. ಪ್ರಶ್ನೆ, ಹಮಾಸ್ ಉಗ್ರರ ಕೈವಾಡ ಇದರಲ್ಲಿದ್ಯಾ? ಆ ಸಂಚುಕೋರರು ಇದರಲ್ಲಿ ನುಸುಳಿದಾರಾ, ಸಿಗಾಕೊಂಡಿದಾರಾ? ಪ್ರಶ್ನೆಗಳು, ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. NIA ಈಗ ಆಲ್ರೆಡಿ ಒಂದು 4 ಜನರ ಫೋಟೋವನ್ನು ರಿಲೀಸ್ ಮಾಡಿದೆ. ಅಂದರೆ ಒಬ್ಬನ ಫೋಟೋ ಮತ್ತು ಇನ್ನೊಂದು 3 ಜನರ ಸ್ಕೆಚ್. ಇದೇನು ಮಾಡ್ತಾರಪ್ಪ ಈ ವಿಚಾರ ಅಂತ ಹೇಳ್ಕೊಂಡ್ರೆ ಅಕ್ಕಪಕ್ಕದಲ್ಲವ್ರು ಇರೋರನ್ನ ವಿಚಾರಿಸ್ತಾರೆ. ಯಾಕಂದ್ರೆ ಇವ್ರು ಏಕಾಏಕಿ ಒಂದು ಫ್ಲೈಟಲ್ಲಿ ಬಂದರು, ಅಲ್ಲಿ ಲ್ಯಾಂಡ್ ಆದರು, ಗನ್ ತಗೊಂಡ್ರು, ಡಮ ಅಂತ ಶೂಟ್ ಮಾಡಿ ಹೋಗೋದಲ್ಲ. ಹಲವಾರು ದಿನಗಳಿಂದ ಪ್ಲಾನ್ ಮಾಡಿರ್ತಾರೆ. ವೆರಿ ವೆಲ್ ಪ್ಲಾನ್ಡ್. ಇದು ಬಹಳ ಸ್ಟ್ರಾಂಗ್ ಆಗಿ ರೂಟ್ ಇರುತ್ತೆ, ಇವ್ರದ್ದು ಬೇರಿರುತ್ತೆ. ಎಲ್ಲ ನೋಡ್ಕೊಂಡು ಅಕ್ಕಪಕ್ಕ ಸ್ಥಳೀಯರು ಕೆಲವೊಬ್ರು ಇರ್ತಾರಲ್ಲ, ಕೊಚ್ಚೆ ಮನಸ್ಥಿತಿ ಅವರೆಲ್ಲರೂ ಹಾಕೊಟ್ಟಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ. ಸ್ಥಳೀಯರ ಸಪೋರ್ಟ್ ಇಲ್ಲದೆ ಇದು ಯಾವುದು ಕೂಡ ಆಗಿರಲ್ಲ. ಬಟ್ ಎಲ್ಲರೂ ಅಲ್ಲ, ಕೆಲವರು. ಬಟ್ ಅದು ಹಲವರ ಬದುಕಿಗೆ ಪೆಟ್ಟನ್ನ ಕೊಟ್ಟಿದೆ, ಕೊಡ್ಲಿ ಏಟನ್ನ ಕೊಟ್ಟಿದೆ. 6 ದಿನಗಳ ಹಿಂದೆ ಪಾಕ್ ಆರ್ಮಿ ಜನರಲ್ ವಾರ್ನಿಂಗ್ ಕೊಟ್ಟಿದ್ದ. ಏನಂತ? 4 ದಿನಗಳ ಹಿಂದೆ ಪಿಒಕೆಯಲ್ಲಿ ಲಷ್ಕರ್ ಉಗ್ರ ಭಾಷಣ ಬೇರೆ ಬಿದ್ದಿದ್ದ. ಅದು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ. ಕಾಶ್ಮೀರ ನಮ್ಮ ನಾಳ ಇದ್ದಂತೆ, ಗಂಟ್ಲಿದ್ದಂತೆ, ಅದು ಬಿಟ್ಕೊಳ್ಳೋ ಮಾತೇ ಇಲ್ಲ. ತಕ್ಕ ಶಾಸ್ತಿ ಕಲಿಸ್ತೀವಿ ಅಂತ ಹೇಳಿದ್ರು. ಬಟ್ ಬೊಗ್ಳು ಕಳ್ತಾರೆ ಬಿಡು ಅಂದ್ಕೊಂಡು ಸುಮ್ಮನಾದ್ರೆ ಹಿಂಗೆ ಮಾಡಿದ್ದಾರೆ. ಯಾವುದರ ಪ್ರತಿಕಾರ ಇದು? ಕಾಶ್ಮೀರ ಅದ್ಭುತವಾಗಿ ಬೆಳೀತಾ ಇತ್ತಲ್ಲ, ಅದಕ್ಕ. ಉಗ್ರ ನಂಬರ್ 1 ಆಸಿಫ್ ಫೌಜಿ, ಈತನ ಫೋಟೋ ಎಲ್ಲ ಕಡೆ ಅಂಟಿಸ್ತಾರೆ. ಈಗಲ್ಲಿ ಗೊತ್ತಾ ಇವನು ಯಾರು, ಎಲ್ಲಿ ಓಡಾಡ್ತಾ ಇದ್ದ ಗೊತ್ತಾ ಅಂತೆಲ್ಲ ಕೇಳ್ತಾರೆ. ನಾರ್ಮಲ್ ನಿಮ್ಗಳ ರೀತಿಯೆಲ್ಲ ಓಡಾಡ್ಕೊಂಡಿರ್ತಾರೆ, ಗೊತ್ತಿರಲ್ಲ. ಇಂಥ ದಿನ ಇಂಥ ಟೈಮಿಗೆ ಹಿಂಗೆ ಮಾಡೋಣ ಅಂತ ವೆರಿ ವೆಲ್ ಪ್ಲಾನ್ ಮಾಡ್ಕೊಂಡು ಹೋಗಿ ಈ ಕಂತ್ರಿ ಬುದ್ಧಿಯನ್ನ ತೋರಿಸಿದ್ದಾರೆ. ಹೇಡಿಗಳು, ರಾಕ್ಷಸರಲ್ಲ ಇವ್ರುಗಳು. ರಾಕ್ಷಸ ಈ ರೀತಿಯಾಗಿ ಹಿಂದೆ ಬಂದು ಬೆನ್ನಿಗೆ ಚೂರಿ ಚುಚ್ಚೋನಲ್ಲ. ಹೇಡಿ ನರಿಗಳು, ನರ ಇಲ್ಲದ ನರಿಗಳಷ್ಟೇ ಇವ್ರುಗಳೆಲ್ಲ. ಅನ್ಯಾಯವಾಗಿ ಅಮಾಯಕರನ್ನ ಗುರಿಯಾಗಿಸ್ಕೊಂಡು ದಾಳಿ ನಡೆಸಿದ್ದಾರೆ. ಯೋಧರ ನಡುವೆ ಅಥವಾ ಯೋಧರ ಮುಂದೆ ಹೋಗಿ ಧೈರ್ಯವಾಗಿ ಮುನ್ನುಗ್ಗಿ ನಿಲ್ಲುವಂತಹ ಎದೆಗಾರಿಕೆ ಇದ್ರಲ್ವಾ ಇವ್ರುಗಳಿಗೆ, ಗಂಡಸ್ತನ ಇದ್ರಲ್ವಾ ಇವ್ರುಗಳಿಗೆ. ಹಾಗಾಗಿ ಈ ಟೂರಿಸ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಏನ್ ಮಾಡಕ್ಕಾಗುತ್ತೆ, ನನ್ನ ಕೈಯಲ್ಲಿ ಏನಿಲ್ಲ, ಬಂದ್ರು ಹಣೆ ಮೇಲೆ ಗನ್ನಿಟ್ರು, ಏನ್ ಮಾಡಕ್ಕಾಗುತ್ತೆ ನನ್ನ ಕೈಲಿ? ಅಂತಹ ಪರಿಸ್ಥಿತಿಗೆ ಪಾಪ ಅಲ್ಲಿದ್ದವರು 100 ಜನ ಸಿಗಾಕೊಂಡಿದ್ರು. 30 ಜನ ಸಾವನ್ನಪ್ಪಿದ್ದಾರೆ. ನಮ್ಮ ರಾಜ್ಯದ 3 ಜನ ಇದ್ದಾರೆ. 3 ಜನ ಹೆಣ್ಮಕ್ಳು ಗಂಡಂದ್ರು ಕಣ್ಣೆದ್ರಿಗೆ ಸಾಯೋದನ್ನ ನೋಡಿ ಗೊಳೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕುಟುಂಬಸ್ಥರು ಕಸಿವಿಸಿಲಿದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಮಗಳು ಗಂಡನನ್ನ ಕಳ್ಕೊಂಡ್ಲಲ್ಲ ಅಂತ ಅತ್ತೆ, ಮಗ ಹೋದ್ನಲ್ಲ ಅಂತ ಅಮ್ಮ, ಅಣ್ಣ ಹೋದ್ನಲ್ಲ ಅಂತ ಅಕ್ಕ ತಂಗಿಯರು ಅಳ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಪ್ರತಿಕಾರ ಯಾವಾಗ? ಇದು ನಿಲ್ಲಲ್ವಾ ಇದು? ಇದೀಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಸಂಹಾರಕ್ಕೆ ಶಪಥ ಮಾಡಿ ಆಗಿದೆ. ಕಣಿವೆ ರಾಜ್ಯದಲ್ಲಿ ಶುರುವಾಯಿತು ದಂಡಂ ದಶಗುಣಂ. ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ. ಆಪರೇಷನ್ ಟೆರರ್ ಇನ್ನೇನು ಶುರುವಾಗುತ್ತೆ. ಕಾಶ್ಮೀರದಲ್ಲಿ ರಕ್ತ ಕುಡಿದ ಜಿಹಾದಿಗಳ ರಣಬೇಟೆಗೆ ಶುರುವಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಗಲ್ಲಿಯಲ್ಲೇ NIA ಹಂಟಿಂಗ್ ಮಾಡ್ತಾ ಇದೆ. ಅಮಾಯಕರನ್ನ ಬಲಿ ಪಡೆದವರಿಗೆ ಆ ಕಟುಕರಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಭಯೋತ್ಪಾದಕರ ಜಾಡು ಹಿಡಿದಿದೆ NIA. ಅತಿ ಸೂಕ್ಷ್ಮ ಪ್ರದೇಶಗಳನ್ನ ಇಂಚಿಂಚು ಜಾಲಾಡ್ತಾ ಇದೆ NIA. ಉಗ್ರರ ಜೊತೆ ಸ್ಥಳೀಯರು ಕೂಡ ಭಾಗಿಯಾಗಿರೋ ಅನುಮಾನ ಇದೆ. ಅವ್ರಿಲ್ದೆ ಆಗಲ್ಲ, ಅವ್ರ ಕೈವಾಡ ಇಲ್ಲದೆ, ಅವ್ರ ಸಪೋರ್ಟ್ ಇಲ್ಲದೆ, ಅವ್ರ ಕುಮ್ಮಕ್ಕಿಲ್ಲದೆ ಇಷ್ಟೆಲ್ಲ ಇವರು ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ.
ಅನುಮಾನ ಬಂದವ್ರನ್ನ ಕಸ್ಟಡಿಗೆ ತಗೊಳ್ಳೋಕ್ಕೂ ಕೂಡ ಸಜ್ಜಾಗಿದ್ದಾರೆ. ಈಗಾಗಲೇ ಇಬ್ರು ಉಗ್ರರನ್ನ ಸದೆ ಬಡ್ದಿದೆ ಸೇನೆ, ಅದು ಇದೇ ಸಂಘಟನೆಯವರಂತೆ. ಬಟ್ ಇಷ್ಟೇನಾ ಪ್ರತೀಕಾರ ಅಂದ್ರೆ ನೋ, ಇದಲ್ವೇ ಅಲ್ಲ, ಇದಲ್ಲ ನಮಗೆ ಬೇಕಾಗಿರೋದು. ನಮಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಬೇಕಾಗಿಲ್ಲ, ಅಥವಾ ಒಂದು ಇಬ್ರನ್ನೋ ಮೂವರನ್ನೋ 10 ಜನನ ಉಗ್ರರನ್ನ ಸದೆ ಬಡಿದ್ವಿ ಅನ್ನುವಂಥದ್ದು ಬೇಕಾಗಿಲ್ಲ. ಇವತ್ತು 10 ಜನ ಹೋದ್ರೆ 1000 ಜನ ಹುಡ್ಕೊಳ್ತಾರೆ, ಅಣಬೆ ರೀತಿಯಲ್ಲಿ ಹುಡ್ಕೊಳ್ತಾರೆ, ನಾಯಿ ಕೊಡೆಗಳ ರೀತಿಯಲ್ಲಿ ಹುಡ್ಕೊಳ್ತಾರೆ. ಟಾರ್ಗೆಟ್ ಮಾಡಬೇಕು ಕುಟುಂಬಸ್ಥರನ್ನ. ಹೇಗೆ ಇಲ್ಲಿ ಅಮಾಯಕ ಕುಟುಂಬಗಳನ್ನ ಟಾರ್ಗೆಟ್ ಮಾಡಿದ್ರು, ಇಲ್ಲೂ ಕೂಡ ಹಾಗೆ ಮಾಡಬೇಕು ಅಂದ್ರೆ ಮೊದಲು ಅವ್ರು ಯಾರು ಅಂತ ಗೊತ್ತಾಗಬೇಕಲ್ಲ. NIA ಈಗ ಆಲ್ರೆಡಿ ಕೆಲವೊಂದು ಫೋಟೋಗಳನ್ನ ಮತ್ತೆ ಸ್ಕೆಚಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಮೊದಲನೇದು ಉಗ್ರ ನಂಬರ್ 1 ಆಸಿಫ್ ಫೌಜಿ. ಯಾಕೆ ಈ ಫೋಟೋ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಈ ಫೋಟೋ ಆಧರಿಸಿಯೇ ಅವ್ರು ಹುಡುಕಾಟಕ್ಕೆ, ಈಗ NIA ಆಫೀಸರ್ಸ್ಗಳೇ ಹೋಗಿ ಬೂತ್ ಕನ್ನಡಿ ಹಾಕೊಂಡು ಹುಡ್ಕಕ್ ಆಗಲ್ಲ ಅಲ್ವಾ, ಸ್ಥಳೀಯರ ಹತ್ರ ವಿಚಾರಿಸ್ತಾರೆ. ಈ ಮನುಷ್ಯ ಇಲ್ಲೆಲ್ಲರೂ ಓಡಾಡಿದ್ದನ್ನ ಗಮನಿಸಿದೀರಾ ನೀವು? ಪೋಸ್ಟರ್ಗಳನ್ನು ಹಾಕ್ತಾರೆ ನೋಡಿದಿರ, ಈಗ ವಾಂಟೆಡ್ ಅಂತೆಲ್ಲ ಹಾಕಿರ್ತೀವಲ್ಲ, ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅವರೆಲ್ಲ ಹಾಕಿರ್ತಾರೆ ನೋಡಿ, ಹಂಗ ಹಾಕ್ತಾರೆ. ಇದನ್ನ ಗಲ್ಲಿಯಲ್ಲೂ ಹಾಕ್ತಾರೆ, ಮತ್ತೆ ಅಲರ್ಟ್ ಹಾಕ್ತಾರೆ. ಸಿಕ್ಕಿದವನ್ನ ಅಲ್ಲೇ ಸದೆ ಬಡಿತಾರೆ. ಆಗಬೇಕು, ಬರೀ ಇವ್ರುಗಳನ್ನಲ್ಲ, ಇವರ ಕುಟುಂಬಸ್ಥರನ್ನು ಸದೆ ಬಡಿಬೇಕು. ಇವ್ರುಗಳನ್ನ ಈ ಹಂತಕ್ಕೆ ಬೆಳೆಸಿದಂತಹ ಕಾಮುಕರನ್ನು ಕೂಡ ಸದೆ ಬಡಿಬೇಕು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮಿತಿ ಮೀರಿದೆ. ಈಗ 1.5 ವರ್ಷದಿಂದ ಎಲ್ಲವೂ ಸರಿ ಇದೆಯಲ್ಲ, ಸೈಲೆಂಟ್ ಆಗ್ಬಿಟ್ರಲ್ಲ, ಎಲ್ಲ ಓಡೋಗ್ಬಿಟ್ರಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇಲ್ಲ, ಕಾಯ್ತಾ ಇದ್ರು, ರೈಟ್ ಟೈಮಿಗೋಸ್ಕರ ಕಾಯ್ತಾ ಇದ್ರು. ಏನಾದ್ರು ಹೆದರಿಕೆ ಇದ್ರೆ ಅಲ್ಲಿ ಹೋಗೋರ್ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕೆ ಬೇಕಪ್ಪ, ಜೀವಂತವಾಗಿದ್ರೆ ಬೇರೆ ಕಡೆ ಹೋಗಿ ನೋಡ್ಕೊ ಬರ್ಬೋದು ಊರ್ನ ಅಂತ ಅಲರ್ಟ್ ಆಗ್ತಾರೆ. ಬಟ್ ಇವರು ಮಂಗ ಮಾಡಿದ್ರ ಅಂತ ಜನರನ್ನ, ನಮ್ಮನ್ನ, ಇಡೀ ದೇಶವನ್ನ, ಸರ್ಕಾರವನ್ನ, ಸೇನೆಯನ್ನ ಮಂಗ ಮಾಡಿದ್ರ. 1 ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದು ಆ ಭಾಗದಲ್ಲಿ, ಪ್ರಮುಖವಾಗಿ ಆ ಭಾಗದಲ್ಲಿ ಎಲ್ಲಿ ಈ ಘಟನೆ ಆಘಾತ ನಡೆದಿದೆ ಆ ಭಾಗದಲ್ಲಿ ಸೈಲೆಂಟ್ ಆಗಿದ್ದು, ಇದ್ದಕ್ಕಿದ್ದಂತೆ ಒಂದು ಪ್ಲಾನ್ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ರು, ಹೊಂಚ್ ಹಾಕಿದ್ರು. ಬಂದ್ರು, ಯಾರು ನಿನ್ ಹೆಸರೇನು, ಕಲ್ಮಾಗಿದ್ಯಾ ನಿನ್ಗೆ ಅಂತ ಕೇಳಿದ್ರು, ಕತ್ನ ಆಗಿಲ್ವಾ ನಿನ್ಗೆ ಅಂತ ಬಟ್ಟೆ ಬಿಚ್ಚಿ ನೋಡಿದ್ರು, ಹಣೆ ಗುಂಡಿಟ್ರು, ಸೊಂಟ ಗುಂಡಿಟ್ರು, ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವಂತೆ ಮಾಡಿದ್ರು. ಪರಿಣಾಮ ಶೋಕ ಸಾಗರದಲ್ಲಿ ನಾವೆಲ್ಲರೂ ಕೂಡ ಮುಳುಗಿದೀವಿ. 3 ಜೀವ ರಾಜ್ಯದಲ್ಲಿ ಹೋಗಿರ್ಬೋದು, ಬಟ್ ನಮ್ಮವರ ಕುಟುಂಬ ಅದು, ನಮ್ಮ ರಾಜ್ಯದವರ ಕುಟುಂಬ ಅದು. ಮನೆಯ ಮಕ್ಕಳನ್ನ ಕಳ್ಕೊಂಡಿದೀವಿ. ಬಿಕ್ಕಿ 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 ಅಳ್ತಾ ಇದೆ ಆ ಕುಟುಂಬಸ್ಥರು, ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೆದ್ರಲ್ಲೇ ಗಂಡ ಹೋಗ್ಬಿಟ್ನಲ್ಲ ಅಂತ ಹೆಂಡತಿಯರು ಪಾಪ ಗೊಳೋ ಅಂತ ಅಳ್ತಾ ಇದ್ದಾರೆ. ಸಾಂತ್ವನ ಕೊಡೋಕೆ ಹೆಗ್ಲಿಲ್ಲ ಅಂದ್ರೆ ಕುಟುಂಬಸ್ಥರದ್ದು, ಎಲ್ಲರೂ ಕುಟುಂಬದವ್ರು ಇಲ್ಲಿದ್ದಾರೆ. ಹೇಗೆ ಫೇಸ್ ಮಾಡ್ತಾರೆ ಹೆಣ್ಮಕ್ಳು ಅದನ್ನ? ಮಗನ ಎದುರಿಗೆ ತಂದೆ ಗುಂಡಿಟ್ಟು ಹೊಡೆದಿದ್ದಾರೆ, ಹೆಂಡತಿಯ ಎದುರಿಗೆ ಗಂಡನನ್ನ ಸಾಯಿಸಿದ್ದಾರೆ. ಅದಕ್ಕೆ ಹೇಳಿದ್ದು ಭಯೋತ್ಪಾದನೆ ಅಂದ್ರೆ ಏನು. ಹಂಗಾದ್ರೆ ಕೆಲವರು ಭಾಷಣ ಬಿಗಿತಾ ಇದ್ರಲ್ಲ, ಅಯ್ಯೋ ಭಯೋತ್ಪಾದನೆ ಅಂದ್ರೆ ಬರೀ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಭಯೋತ್ಪಾದನೆ ಟೆರರಿಸಂ ಅಂದ್ರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತಿದ್ರು. ಹಂಗಂದ್ರೆ ಏನು? ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ದಲ್ಲ ಇದ್ರೆ ನೀನ್ ಹಿಂದೂನಾ ಅಂತ ಕೇಳಿ 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 ಹುಡುಕಿ ಯಾಕೆ ಕೊಂದ್ರು? ಉತ್ತರ ಕೊಡ್ಬೇಕಾಗಿದೆ, ಸರಿಯಾಗಿ ಉತ್ತರ ಕೊಡ್ಬೇಕಾಗಿದೆ. ನಡು ರಸ್ತೆಯಲ್ಲಿ ಹೊಡಿತೀರೋ, ನಡು ರಸ್ತೆಯಲ್ಲಿ ಸಾಯಿಸ್ತಿರೋ, ಕುಟುಂಬಸ್ಥರನ್ನ ಏನು ಮಾಡ್ತೀರಾ ಅಂದ್ರೆ ಆ ಟೆರರಿಸ್ಟ್ಗಳ ಕುಟುಂಬಸ್ಥರನ್ನ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ನಮಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಬೇಡ, ಮತ್ತೊಂದು ದಾಳಿ ಬೇಡ, ಮತ್ತೊಂದು ಯುದ್ಧ ಬೇಡ. ನಮಗೆ ಬೇಕಾಗಿರೋದು ತಕ್ಕ ಶಾಸ್ತಿ. ಇವ್ರುಗಳಿಗೆ ಸರಿಯಾಗಿ ಪಾಠ ಕಲಿಸ್ಬಿಟ್ರೆ ಮತ್ತೊಬ್ಬ ಇಂತಹದ್ದೇ ನರಿ ಈ ಮುಖವಾಡವನ್ನ ಕಳ್ಸೋದಕ್ಕೆ ಭಯ ಪಡಬೇಕು. ಯಾಕೆ ಬೇಕು ಅಂತ ಸರಿ ದಾರಿಗೆ ಬರಬೇಕು. ಅಂತಹ ಪಾಠವನ್ನ ಕಲಿಸಿ. ಏನು ಕಲಿಸ್ತೀರಾ ಕಲಿಸಿ. ಈಗ ಇಷ್ಟೊತ್ತು ಡಿಬೇಟಲ್ಲಿ ಅದೇ ಆಗ್ತಾ ಇದ್ದಿದ್ದು, ರಾಜ್ಯ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಡಿ ಅಂದ್ರು. ಯಾರನ್ನೂ ಪ್ರಶ್ನೆ ಮಾಡಲ್ಲ. ನೀವೇ ಏನು ಉತ್ತರ ಕೊಡ್ತೀರಾ ಕೊಡಿ. ನಿಮ್ಮನ್ನು ನಂಬ್ಕೊಂಡಲ್ವ ನಾವು ಒಳಗಿರೋದು. ನೀವುಗಳು ಏನು, ಈಗ ಸೇನೆ ಬಗ್ಗೆ ಪ್ರಶ್ನೆಯೇ ಇಲ್ಲ, ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಹಗಲು ರಾತ್ರಿ ಅಂದೆ ಸೇನೆ ನಮಗೋಸ್ಕರ ದುಡಿತಾ ಇದ್ದಾರೆ. ಹಗಲು ರಾತ್ರಿ ಅಂದೆ ನಿದ್ರೆ ಬಿಟ್ಟು ಆ ಚಳಿಲಿ ದುಡಿತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಬಟ್ ನಮ್ಮ ಪ್ರಶ್ನೆ ಸೇನೆಗಲ್ಲ. ಸೇನೆಗೆ ಯಾವ ರೀತಿಯ ಶಕ್ತಿಯನ್ನ ನೀವು ಇನ್ನು ಮುಂದಕ್ಕೆ ತುಂಬ್ತೀರಾ, ಇನ್ನೂ ಹೆಚ್ಚಿನ ಶಕ್ತಿಯನ್ನ ಹೇಗೆ ತುಂಬ್ತೀರಿ, ಅವ್ರುಗಳನ್ನ ಮಟ್ಟ ಹಾಕೋಕೆ, ಈ ನರಿಗಳನ್ನ, ಹೇಡಿಗಳನ್ನ, ನರಸತ್ತವ್ರನ್ನ ಮಟ್ಟ ಹಾಕೋಕೆ ಏನು ಪ್ಲಾನ್ ಮಾಡ್ತೀರಾ, ಅವ್ರಿಗೆ ಯಾವ ರೀತಿಯ ಸ್ಟ್ರಾಂಗ್ ಹ್ಯಾಂಡ್ ಕೊಡ್ತೀರಾ, ಇದು ಬೇಕಾಗಿರೋದು. ಅಂತಿಂತ ಉತ್ತರ ಆಗಿರಬಾರ್ದು ಈ ಸಲ. ಮಾತ್ರ ಮುಟ್ ನೋಡ್ಕೊಳ್ಳಂಗಿರ್ಬೇಕು. ಇಡೀ ವಿಶ್ವವೇ, ಇಡೀ ಪ್ರಪಂಚ ಇಂಡಿಯಾದ ಕಡೆ ತಿರುಗಿ ನೋಡ್ಬೇಕು. ಅಂಥ ಒಂದು ನಿರ್ಧಾರವನ್ನ ಮೋದಿ, ಅಜಿತ್ ದೋವಲ್, ಉಳಿದಂತಹ ಎಲ್ಲ ರಕ್ಷಣಾ ಸಚಿವರು, ಮತ್ತೊಬ್ರು ಮಗದೊಬ್ರು ಎಲ್ಲರೂ ತಗೋಬೇಕು.